ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಸಪೋರ್ಟ್ ಇದೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಕೂಡ ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನಾವು ಜಾತ್ರೆಗೆ ಹೋಗಿ ನಾವು ನೋಡಿದ ಜಾತ್ರೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಜಾತ್ರೆಗೆ ಹೋಗಿದ್ದು ಮಂಗಳವಾರ. ಸೊ ಮಂಗಳವಾರ ಅಲ್ಲಿ ಕೆಂಡ ಇತ್ತು, ಪಂಚಂಗಮ್ಮ ಮತ್ತು ಮರಸಿದ್ದೇಶ್ವರ ಸ್ವಾಮಿಯವರ ಕೆಂಡ. ಸೊ ನಾವು ಹೋದ್ವಿ. ಅಂದರೆ ಪಾರ್ಕಿಂಗ್ ತುಂಬ ದೂರ ಇತ್ತು, ಗಾಡಿಗಳನ್ನ ಒಳಗಡೆ ಬಿಡ್ತಾ ಇರಲಿಲ್ಲ. ದೂರದಲ್ಲೇ ಗಾಡಿನ ಪಾರ್ಕ್ ಮಾಡಿ ನಾವು ಹೋಗಿದ್ವಿ. ಸೊ ಹೋಗ್ತಿವಾಗ ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಕ್ಯೂ ಇತ್ತು. ಕ್ಯೂನಲ್ಲಿ ನಿಂತು ದರ್ಶನಕ್ಕೆ ಹೋದ್ವಿ. ಸೊ ಅವತ್ತು ನೋಡಿ ದೇವ್ರಿಗೆ ಅಕ್ಕಿ ಸೇವೆ ಅಂತ ತೊಗರಿಬೇಳೆ, ಬೆಲ್ಲ, ಅಕ್ಕಿ ಮತ್ತು ಎಳ್ಳನ್ನು ಬಳಸಿ ಅಲಂಕಾರ ಮಾಡಿ ಒಳಗಡೆ ಬಿಡ್ತಿರಲಿಲ್ಲ, ಆಚೆಯಿಂದಲೇ ನೋಡಬೇಕಿತ್ತು. ಸೊ ದರ್ಶನ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದಿಂದ ಕೆರೆ ಇತ್ತು, ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬಂದ್ವಿ. ನೀವು ಎಷ್ಟಿದೆ ಏನು ಅಂತ ನೋಡ್ಕೊಂಡು ದೇವಸ್ಥಾನ ಸುತ್ತ ಹಾಕೊಂಡು ಬಂದ್ವಿ. ನೋಡಿ ಇಲ್ಲಿ ಎಡಗಡೆ ನಾವು ಫಸ್ಟ್ ದೇವಸ್ಥಾನ ಒಳಗಡೆ ಎಂಟ್ರ್ ಆದಾಗ ನೀವು ನೋಡಿದ್ವಿ, ಅಲ್ಲಿ ಎಡಗಡೆ ನಮಗೆ ನವಗ್ರಹ ಸಿಗುತ್ತೆ. ಬಲಗಡೆ ಸೈಡಲ್ಲಿ ನಾಗದೇವಿ ಕಡೆ ವಿಗ್ರಹ ಇದೆ, ಇದೊಂದು. ಹಾಗೆ ಮುಂದಕ್ಕೆ ಬಸವಣ್ಣ ಸಮಾಧಿ ಅಂತೆ, ನನಗೂ ಗೊತ್ತಿಲ್ಲ ಹಾಗಂತ ಹೇಳಿದ್ರು. ಅಲ್ಲಿ ಎರಡು ಪುಟ್ಟದಿದೆ, ಅದು ಎರಡು ಬಸವಣ್ಣ ಸಮಾಧಿ ಅಂತ. ಸೊ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ತೇರು ನೋಡೋಣ ಅಂತ. ಅಲ್ಲದೆ ನಿಂತಿದ್ರಲ್ಲ, ಸುಮ್ಮನೆ ಹಾಗೆ ಹೋದ್ವಿ. ತೇರಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಬಂದಿದೆ. ಅದರ ಡೀಟೇಲ್ಸ್ ಕೆತ್ತನೆ ಇದೆಯಲ್ಲ, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಗಣೇಶ ಇರ್ಬೋದು, ಬೇರೆ ಲಕ್ಷ್ಮೀಶ್ವರ ಮತ್ತು ಬ್ರಹ್ಮದ್ದು ಎಲ್ಲ ದೇವರುಗಳ ಕೆತ್ತನೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಪೂರ್ತಿ ತೇರು ನಡೆಯೋ ತೋರಿಸ್ತಾ ಇದೀನಿ ನೋಡಿ. ಫೋಟೋ ತೆಗಿಯೋರೆಲ್ಲ ತೆಗೆಸ್ಕೊತಾ ಇದ್ದಾರೆ. ಎಂಟ್ರೆನ್ಸ್ ನೋಡ್ರಿ, ಮೇಲ್ಗಡೆ ಕಂಬಗಳು ನೋಡಿ. ತೇರು ನೋಡಿಕೊಂಡು ನಾವು ಹೊರಟಿದ್ದೆ ಗಂಗಸ್ಥಾನ ಆಗ್ತಾ ಇತ್ತಲ್ಲ ಆ ಜಾಗಕ್ಕೆ. ಆಲ್ರೆಡಿ ದೇವರು ಗಂಗಸ್ಥಾನ ಕೊಟ್ಟೋಗಿತ್ತು. ಸೊ ಗಂಗಸ್ಥಾನ ಎಲ್ಲ ಮುಗಿಸ್ಕೊಂಡು ಹೋಗಿ ನೆಡಮುಡಿ ಮೇಲೆ ಕೆಂಡಕ್ಕೆ ಬರುತ್ತೆ. ಸೊ ಇದು ಪೂರ್ತಿ ವಿಡಿಯೋನ ಹಾಕಿದ್ದೀನಿ, ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಈ ಥರದ್ದೆಲ್ಲ ನೋಡೋಕ್ಕೆ ಸಿಗೋದು ತುಂಬ ಅಪರೂಪ. ಇದು ಹೇಗೆ ಅಂದರೆ ಈ ಭಕ್ತಿ ಸಂಸ್ಕೃತಿ ಇದನ್ನೆಲ್ಲ ಸಂಭ್ರಮಿಸುವಂಥ ಕ್ಷಣ ಇದು. ಸೊ ಹಿಂದಿನ ಕಾಲದಲ್ಲಿ ಅಂದರೆ ತುಂಬ ವರ್ಷಗಳ ಹಿಂದೆ ನಮ್ಮ ಅತ್ತೆ ಹೇಳಿದರು, ಒಂದು ಕಣದಷ್ಟು ಆರಕ್ಕೆ ಕೆಂಡ ಹಾಕ್ತಿದ್ರಂತೆ, ಅಷ್ಟು ದೊಡ್ಡದಾಗಿರ್ತಿತ್ತಂತೆ. ಬಟ್ ಇವಾಗ ಸ್ವಲ್ಪ ಚಿಕ್ಕದಾಗಿದೆ, ಬಟ್ ಹೈಟ್ ಇತ್ತು, 1 ಅಡಿಯಷ್ಟು ಹೈಟ್ ಇತ್ತು ಕೆಂಡ. ಸೊ ಅದು ಕೂಡ ಮುಂದೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಅಂದರೆ ಜನ ತುಂಬ ಇತ್ತು ಫ್ರೆಂಡ್ಸ್. ಆ ಜನದ ಮಧ್ಯೆ ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡಬೇಕು, ನಿಮಗೆಲ್ಲ ತೋರಿಸ್ಬೇಕು ಅಂತ. ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ಖುಷಿ ಪಡಿ.
ನೋಡಿ, ನೆಡ್ಮುಡಿ ಅಂದರೆ ಇದೇನೆ. ಮಡಿ ಬಟ್ಟೆ, ಬಿಳಿ ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆ ದೇವರನ್ನ ಕರ್ಕೊಂಡು ಹೋಗ್ತಾ ಇರೋದು. ಇದನ್ನೇ ನೆಡ್ಮುಡಿ ಅಂತ ಕರೆಯೋದು. ಸೊ ಇದ್ರ ಮೂಲಕ ದೇವರನ್ನ ಈಗ ಕೆಂಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೆರವಣಿಗೆ, ಈ ನಂದಿ ಧ್ವಜ ಕುಂಟ ಇದೆಲ್ಲ ತುಂಬ ವಿಶೇಷ. ನೋಡ್ತಾ ಇದ್ರೆ ನೋಡಬೇಕು ಅಂತ ಅನಿಸ್ತಿರತ್ತೆ. ಹಾಗೆ ಉತ್ಸವ ತುಂಬ ಚೆನ್ನಾಗಾಯ್ತು. ನೋಡಿ, ನಮ್ಮ ಅಣ್ಣ ಕೂಡ ದೇವರು ಹೊತ್ಕೊಂಡಿದ್ದಾನೆ ಅಲ್ಲಿ. ಎಲ್ಲರೂ ಇದ್ರು ನಮ್ಮೂರವರು. ನೋಡಿ, ನನ್ನ ಸೊಸೆ ಬಂದಿದ್ಲು. ಸೊ ನಮ್ಮ ಅತ್ತೆ ಇದ್ದಾರೆ, ಎಲ್ಲ ಜೊತೆಲಿ ಸಿಕ್ಕಿದ್ವಿ. ಎಲ್ಲ ಒಂದು ಕಡೆ ಸಿಕ್ತಾನೆಲ್ಲ ಮಾತಾಡಿಸ್ಕೊಂಡು ಉತ್ಸವ ನೋಡ್ಕೊಂಡು ಹಾಗೆ ಕೆಂಡದ ಹತ್ರ ಸಾಕ್ತಾ ಇದ್ದೀವಿ. ಹಾಗೆ ನನ್ನ ವಾಯ್ಸ್ ಸ್ವಲ್ಪ ಟ್ರಬಲ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಉತ್ಸವ ಮುಗಿಸ್ಕೊಂಡು ಕೆಂಡದ ಹತ್ರ ಬಂದರೆ ಫುಲ್ ಬ್ಯಾರಿಗೇಡ್ ಹಾಕ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಬಿಲ್ಡಿಂಗ್ ಮೇಲೆಲ್ಲ ಫುಲ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ ಜನ. ನಾನು ಇರೋತ್ರ ಅಷ್ಟೇ, ಸುತ್ತಮುತ್ತ ಅಂತೂ ಕೈ ಕಾಲು ಆಡ್ಸೋಕ್ಕೂ ಆಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ಹಾಗೆ ನೋಡಿ, ಕೆಂಡ ತುಳಿಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ನನ್ನ ಜನ ಮುಂದ್ಗಡೆ ಎಲ್ಲ ತುಂಬ ನಿಂತ್ಕೊಂಡ್ಬಿಟ್ಟಿದ್ರು. ಆದಷ್ಟು ಟ್ರೈ ಮಾಡಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಏನು ಮಾಡಂಗಿಲ್ಲ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ವಾ ಜನ ಹೇಗೆ ಸೇರಿದ್ದಾರೆ ಅಂತ. ಸಖತ್ತು ಜನ, ಎಲ್ಲಿಂದ ಎಲ್ಲಿ ನೋಡಿದ್ರು ಜನ. ನೋಡಿ, ಆ ಕಡೆ ನೋಡಿದ್ರು ಬರೀ ತಲೆಗಳು, ಈ ಕಡೆ ನೋಡಿದ್ರು ತಲೆಗಳು, ನೆಲನೇ ಕಾಣ್ತಾ ಇಲ್ಲ, ಅಷ್ಟು ಜನ ನಿಂತಿದ್ದಾರೆ. ಅವ್ರ ಮಧ್ಯೆ ನಿಂತು ನಾನೀಗ ಕೆಂಡನ ಶೂಟ್ ಮಾಡಬೇಕು. ಬನ್ನಿ, ಕೆಂಡ ಆಗೋದನ್ನ ನೋಡೋಣ. ಸೊ ನಾವು ಕೆಂಡ ಎಲ್ಲ ಮುಗಿಸ್ಕೊಂಡು ದಾಸೋಹದ ಕಡೆ ಬಂದ್ವಿ. ಸೊ ದಾಸೋಹದಲ್ಲಿ ವಿಶೇಷ ಅಂದರೆ ಸ್ಟೀಲ್ ತಟ್ಟೆಗಳು ಅರೇಂಜ್ ಮಾಡಿದರು. ನೋಡಿ, 1 2 3 4 ಕೌಂಟ್ರುಗಳು, ಟೇಬಲ್ ತಟ್ಟೆಗಳು. ಸೊ ತೊಳ್ಕೊಂಡು ನಾವು ಊಟ ಹಾಕಿಸ್ಕೊಂಡು ಮತ್ತೆ ಅದನ್ನು ತೊಳೆದು ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಆ ಥರ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿ ವ್ಯವಸ್ಥೆ ಇತ್ತು. ಪ್ರಸಾದನೂ ಅಷ್ಟೇ ತುಂಬ ರುಚಿಯಾಗಿತ್ತು. ಫೈನಲಿ ಕ್ಯೂವಲ್ಲಿ ನಿಂತು ಕಾಯ್ದು ನಾವು ಕೂಡ ಪ್ರಸಾದ ತೊಗೊಂಬಂದ್ವಿ. ಸೊ ಒಂದು ಕಡೆ ಕೂತು ಊಟ ಮಾಡೋದಕ್ಕಿಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಕೂತು ನೋಡಿ, ಎಲ್ಲ ಕೂತಿದ್ದಾರೆ, ಎಲ್ಲ ಅಲ್ಲಲ್ಲೇ ಶಾಮಿಯಾನ ಬಫೆ ಸಿಸ್ಟಮ್. ಊಟ ಮಾಡೋದು, ಪಾಯಸ, ಕೊಟ್ಟು, ಅನ್ನ, ಸಾಂಬಾರು, ಮಜ್ಜಿಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇನ್ನು ಸಂಜೆ ಪ್ರೋಗ್ರಾಮ್ಸ್ ಇದೆ. ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ, ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತು ಸಂಜೆ ಪ್ರೋಗ್ರಾಮ್ಸ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ.
ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.